ಇವತ್ತು ನೋಡಿ ಬೆಳಿಗ್ಗೆನೆ ಓನರ್ ಫೋನ್ ಮಾಡಿ ಬಾರಪ್ಪ ಟ್ರಿಪ್ ಐತೆ ಅಂತ ಹೇಳಿದ್ರು ಗುರು. ಹೋದೆ, ಹೋಗ್ತಲೇ ಗಾಡಿ ಎತ್ಕೊಂಡು ಶಿಸ್ತಾಗಿ ಬಂಕ್ ಕಡಿಕ್ ಹೋದೆ ಗುರು. ಡೀಸೆಲ್ ಬೇರೆ ಕಡಿಮೆ ಇತ್ತು ಅಂತೇಳಿ ನಮ್ಮ ಫ್ರೆಂಡ್ ಬೇರೆ ಅಲ್ಲೇ ಕೆಲಸ ಮಾಡ್ತಿದ್ರು ಗುರು. ಹಂಗಾಗಿ ಅವ್ರನ್ನ ಒಂದು ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಆಫೀಸ್ ಥರ ಡ್ಯೂಟಿ ಮಾಡ್ತಾರೆ ಗುರು. ಎಲ್ಲರಿಗೂ ಆಯ್ ಹೇಳೋಣ, ಒಂದು ಆಯ್ ಹೇಳು. ಎಲ್ಲ ಚೆನ್ನಾಗಿದ್ದೀರೇನ್ರಿ? ಕಾಫಿ ಆಯ್ತೇನ್ರಿ? ಆಯ್ತ್ರಿ. ತಿಂಡಿ ಇನ್ನೆಲ್ಲರಿ? ರುಕೋ ಜರ ಸಬರ್ ಗುರು. ಲೋಡ್ ಹೋಗಿ ಲೋಡ್ ಎಲ್ಲ ಮಾಡಿ ಬಂದ್ಮೇಲೆ ರೀ ಲೇಟ್ ಆಗುತ್ತೆ ರೀ. ನಮ್ಮ ಫ್ರೆಂಡ್ಗೆ ಬಾಯ್ ಹೇಳಿ ಕ್ರಷರ್ ಕಡಿಗೆ ಸೀದಾ ಹೊಲ್ಟೆ ಗುರು. ಹೋಗ್ತಲೇ ಇನ್ನೊಬ್ಬ ಹುಡುಗ ಅಲ್ಲೇ ಆಯಿ ಮಾಡಕ್ಕೆ ರೆಡಿ ಇದ್ದ ಗುರು. ನೋಡ್ಗುರು, ಒಳ್ಳೆ ಕ್ವಾಟ್ಲೆ ನನ್ನ ಮಗ. ಯಾವ ತರ ಅಂದ್ರೆ ಬಂದಿಲ್ಲಿ ಅಲ್ಲೇ ಹೊಡಿತಾನಲ್ಲ ಗುರು. ನೋಡು, ಏನ ಮನೆ ಮರ್ಯಾದಿ ಏನನ್ ಐತೇನ್ ಗುರು. ನೋಡ್ಗುರು, ಆ ಹುಡ್ಗಿಗ್ ಮೆಸೇಜ್ ಮಾಡ್ಕೊಂಡು ಅಲ್ಲೇ ಹೊಡಿತಾನಲ್ಲ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅಲ್ಲಿ ಹೋಗಿ ಗಾಡಿ ನೋಡಿ, ಗಾಡಿ ತಗೊಬಂದ್ ನಾನು ಲೋಡ್ ಮಾಡಿಸ್ಬೇಕು ತಾನೆ. ಲೋಡೇ ಮಾಡಿಸ್ತಾನ ಗಾಡಿಯಾಗ ಬಂದು ಕುಕ್ಕೊಂಡ್ರೆ ಏನ್ ಮಾಡ್ಬೇಕಾಗುತ್ತೆ ಗುರು? ಇಂಗ್ಲಿಷ್ ಬರ್ದಿದ್ರು ಮಾತಾಡಿದ್ರೆ ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್ ಮೈಂಡ್. ಅನ್ಲೋಡ್ ಮಾಡ್ಕೋರಣ ಅಂತ ಹೊರಟೆ ಗುರು. ಹೋಗ್ತಲೇ ಇಲ್ಲಿ ನೋಡಿದ್ರೆ ನಮ್ಮ ತುಮಕೂರು ಅಂತಸ್ನಳ್ಳಿ ಮಾರ್ಕೆಟ್ ಅಂತೂ ಸಿಕ್ಕಾಪಟ್ಟೆ ಗಾಡಿ ಬೇರೆ ಇದು ಗುರು. ಹಂಗಾಗಿ ನಿಧಾನವಾಗಿ ಆರಾಮಾಗಿ ಹೋಗಿ ಅನ್ಲೋಡ್ ಮಾಡ್ಕೊಂಡು ರಿಟರ್ನ್ ಬರ್ಬೇಕಾದ್ರೆ ಅವನು ಯಾರೋ ಆವಾಜ್ ಹಾಕ್ದಾಗ ಗುರು. ಗೊತ್ತಾಗ್ತಿಲ್ಲಪ್ಪ. ಹಂಗು ಅನ್ಕೊಂಡು ರೋಡೆಲ್ಲ ಖಾಲಿ ಹೊಡಿತಲ್ಲ, ನಿಧಾನವಾಗಿ ಬಂದೆ ಗುರು. ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ.